ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಸಾರಿ, ನಾನು ಚೆನ್ನಾಗಿಲ್ಲ. ಸೊ ವಾಯ್ಸ್ ಕೇಳ್ತಾ ಇದ್ದರೆ ಗೊತ್ತಿರ್ಬೋದು, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ನಿಂತ್ಕೊಂಡ್ರೆ ಹಾಗೆ ಸುಸ್ತಾಗ್ತಾಯಿದೆ, ಆ ಥರ ಆಗಿಬಿಟ್ಟಿತ್ತು. ಸೊ ಕಂಟಿನ್ಯೂ ಆಗಿ ನಾನು ವೀಡಿಯೋ ಹಾಕಬೇಕು ಅಂದ್ಕೊಂಡಾಗ ಎಲ್ಲನೂ ಯಾವಾಗಲೂ ಇದೇ ಥರ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಸೊ ನೆಟ್ ಹಾಕ್ಬಿಟ್ಟು ವರ್ಕ್ ಮಾಡಬೇಕಿತ್ತು. ಸೊ ಅವರು ಇದೇ ಥರ ಕಟ್ ವರ್ಕಲ್ಲಿ ಬೇಕು ಅಂತ ಹೇಳಿದರು. ಸೊ ಇಲ್ಲಿ ಒಬ್ಬಳೇ ವೀಡಿಯೋ ಮಾಡ್ತಾ ಇರೋದ್ರಿಂದ ಅದನ್ನು ಜಾಯಿಂಟ್ ಮಾಡೋದಾಗಲಿ ಅಥವಾ ನೆಕ್ಸ್ಟ್ ಕಟ್ ಮಾಡೋದಾಗಲಿ, ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನು ನಿಮಗೆ ತೋರಿಸೋದಕ್ಕೆ ಆಗಿಲ್ಲ ಅಷ್ಟೇ. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವುದಾದ್ರೂ ಬುಕ್ಕಿಂಗ್ ಆದರೆ ಇದೇ ಥರ ನೆಟ್ಟಲ್ಲಿ ವರ್ಕ್ ಮಾಡೋ ಥರದ್ದು ನಾನು ನೆಕ್ಸ್ಟ್ ನಿಮ್ಗೆ ಖಂಡಿತವಾಗಿಯೂ ತೋರಿಸ್ತೀನಿ. ಯಾವ ಥರ ಫಿಟ್ ಮಾಡೋದಾಗಿರ್ಬೋದು, ಯಾವ ಥರ ಆಗಬೇಕು ಅಂತ ಹೇಳಿಬಿಟ್ಟು. ಸೊ ಇದು ಫೈನಲೇ ಡಿಸೈನ್ ಲುಕ್ ವೈಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು. ಹ್ಯಾಂಡ್ ವರ್ಕ್ ಥರ ಕಾಣಿಸ್ತಾ ಇತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ ಇದು. ಸೊ ನೆಟ್ಟು ಜಾಯಿಂಟನ್ನು ಬೇಗ ಮಾಡಿಬಿಡ್ತೀವಿ, ಬಟ್ ಅದ್ರದ್ದು ಕರೆಕ್ಟಾಗಿ ವರ್ಕ್ ಮಾಡಿ ನಾವು ಮೇಲ್ಗಡೆ ಕ್ಲಾತ್ ಎಲ್ಲ ಕಟ್ ಮಾಡಬೇಕು ಅಲ್ವಾ, ಅದು ಸ್ವಲ್ಪ ತುಂಬಾ ಟೈಮ್ ಹಿಡಿಸುತ್ತೆ ನಮಗೆ. ನೀಟಾಗಿ ಕಟ್ ಮಾಡಬೇಕು, ಯಾಕಂದರೆ ಕೆಳಗಡೆ ನೆಟ್ ಏನಾದರೂ ಕಟ್ ಆಯಿತು ಅಂದರೆ ವೇಸ್ಟ್ ಅದು, ಮತ್ತು ಬಿಚ್ಚಿ ಎಲ್ಲನೂ ಸಹ ನಾವು ಎಂಬ್ರಾಯ್ಡೆಲ್ಲ ರಿಮೂವ್ ಮಾಡಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದ್ಸಲಿ ಮಾತ್ರ ನಾನು ಔಟ್ಲೈನ್ ಹಾಕ್ಕೊಂಡಿರೋದು. ಆಮೇಲೆ ಎಲ್ಲನೂ ಕ್ಲಾತ್ನ ರಿಮೂವ್ ಮಾಡಿ ಮೇನ್ ಫ್ಯಾಬ್ರಿಕ್ಕು, ಆಮೇಲೆ ನಾನು ಮೊದಲಿಂದ ಮತ್ತೆ ಇನ್ನೊಂದ್ಸಲಿ ಸ್ಟಿಚ್ ಹಾಕ್ಕೊಡ್ತೀನಿ. ಏನು ಕಟ್ ವರ್ಕಲ್ಲಿ ಡಿಸೈನ್ ಬಂದಿದ್ದಲ್ಲ, ಸೊ ಅದು ಬಂದುಬಿಟ್ಟು ಮತ್ತೆ ರೀಸ್ಟಿಚ್ ಅಂದರೆ ಮೊದಲಿಂದ ಕೊಡ್ತೀನಿ ಡಿಸೈನು. ಸೊ ನಾವೇನು ಕಟ್ ಮಾಡಿರ್ತೀವಿ ಅಲ್ವಾ, ಅದು ಬಂದುಬಿಟ್ಟು ಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮತ್ತೆ ಮೊದಲಿಂದ ಕೊಟ್ಟಿದ್ದೀನಿ. ಇದು ಯಾಕೆ ಅಂದರೆ ಫಸ್ಟು ಅಲ್ಲೇನು ರನ್ನಿಂಗ್ ಸ್ಟಿಚ್ ಇದೆಯಲ್ಲ, ಇವಾಗ ರನ್ ಆಗ್ತಾ ಇರೋದು, ಅದು ಸ್ಟಿಚ್ ಆದಮೇಲೆ ನಿಮಗೆ ಅದು ಟ್ರಯಾಂಗಲ್ ಶೇಪಲ್ಲಿ ಕ್ರಿಸ್ಮಸ್ ಟ್ರೀ ಶೇಪಲ್ಲಿ ಏನಿದೆ ಅದು ರನ್ ಆಗೋ ಅಂಥದ್ದು. ಸೊ ಅದಕ್ಕೋಸ್ಕರ ಅದು ನಾನು ಫುಲ್ ರನ್ ಆಗಲಿ ಆಮೇಲೆ ಕೊಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ಕಂಪ್ಲೀಟಾಗಿ ಡಿಸೈನ್ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆಲ್ರೆಡಿ ಫ್ರಂಟು ಬ್ಯಾಕು ಒಂದು ಸ್ಲೀವ್ಸ್ ಕೂಡ ನಾವು ನೈಟೇ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಇನ್ನೊಂದು ಸ್ಲೀವ್ಸ್ನ ರನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಶಾಪಿಗೆ ಬರೋದು ಕೂಡ ಲೇಟ್ ಆಯಿತು. ಅದು ನಾನು ಏನು ಮಾಡಿದೆ, ಫುಲ್ಲು ಟೈಟಾಗಿ ಎಳೆದು ಸ್ಟಿಚ್ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ತುಂಬಾ ಕಷ್ಟ ಆಯಿತು ಹೇಳ್ಬೇಕಂದ್ರೆ ಅದನ್ನು ಬಿಚ್ಚಲಿಕ್ಕೆ. ಅಂದರೆ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡಲಿಕ್ಕೆ ನಾನು ಎಲ್ಲಿ ನೆಟ್ ಕಟ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲಿಗೂ ಸೆಂಟ್ರಲ್ಲಿ ಒಂದೊಂದು ಡಾಟ್ ಥರ ಕಟ್ ಆಯಿತು, ಬಟ್ ಅಲ್ಲಿ ಡಾಟ್ ಮೇಲೆ ಇನ್ನೊಂದು ವರ್ಕ್ ಬರುತ್ತೆ, ಅಂದರೆ ಒಂದು ಡಾಟ್ ಥರ ಒಂದು ಗೋಲ್ಡ್ ಕಲರಲ್ಲಿ ವರ್ಕ್ ಬರುತ್ತೆ. ಸೊ ಅಲ್ಲಿ ಕವರ್ ಆಯಿತು, ನಾನು ಅಲ್ಲಿಗೆ ಸುಮ್ಮನೆ ಆದೆ. ಇಲ್ಲಾಂದರೆ ನಾನು ಬಿಚ್ಚಿ ಮಾಡಬೇಕಿತ್ತು. ಸೊ ಫೈನಲಿ ಡಿಸೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಸ್ಟಮರ್ ಒಂದು ಮಾತು ಆಡಲಿಲ್ಲ, ಅಷ್ಟು ಚೆನ್ನಾಗೇ ಅವರೇನು ಹೇಳಿಲ್ಲ ಚೆನ್ನಾಗಿದೆ ಅಂತಲೂ ಹೇಳಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಿಲ್ಲ. ನಾನು ನಿಮಗೆ ಅದು ಫುಲ್ ಕಂಪ್ಲೀಟಾಗಿ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಿಜವಾಗ್ಲೂ, ಯಾಕಂದರೆ ಇದಾದಮೇಲೆ ಇನ್ನೊಂದು ಡಿಸೈನ್ ಹಾಕಬೇಕು, ಸೇಮ್ ಡಿಸೈನು ಬಟ್ ಬೇರೆ ಮೆಥಡ್, ಅಷ್ಟೇ ನೆಟ್ ಇಲ್ದೇನ ವರ್ಕ್ ಮಾಡಬೇಕಷ್ಟೇ. ಸೊ ಕಸ್ಟಮರ್ ಏನೂ ಮಾತಾಡಲಿಲ್ಲ, ಅಂದರೆ ನವೀನವರೇ ಹೋಗಿ ಕೊಟ್ಟು ಬಂದಿದ್ದು. ಅಂದರೆ ನೈಟು ಲೇಟ್ ಆಗುತ್ತೆ, ಆಗಲ್ಲ, ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಸ್ಟಿಚ್ ಮಾಡೋಕ್ಕೂ ಹೇಳಿದರು. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಕೊಟ್ಟು ಬಂದರು. ಸೊ ಅವ್ರು ಏನಾದರೂ ವೇರ್ ಮಾಡಿರೋ ಫೋಟೋ ಹಾಕಿದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ ನಿಜವಾಗ್ಲೂ. ಹಾಗೆ ಡಿಸೈನ್ ಆಗಿರ್ಬೋದು ಅಥವಾ ಮಷಿನ್ ಆಗಿರ್ಬೋದು. ಸೊ ಇನ್ನು ನಿಮ್ಗೆ ಏನಾದರೂ ಬೇಕು ಅಂತ ಇದ್ದರೆ ಅಥವಾ ಡಿಸೈನ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿನೂ ಹೇಳ್ತೀನಿ, ಮತ್ತೆ ಬಂದು ನನ್ನ ನಂಬರ್ಗೆ ಕಾಲು ಮೆಸೇಜು ಮಾಡ್ತೀರಾ. ಈ ನಂಬರ್ಗೆ ಯಾರು ಕಾಲು ಮೆಸೇಜು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹೋಗ್ತಾ ಇದೆಯಲ್ಲ 500. ಸೊ ಈ ನಂಬರ್ಗೆ ನೀವು ಮಷಿನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಏನಾದರೂ ಎಂಕ್ವೈರೀಸ್ ಇದ್ದರೆ ಸೊ ಅವ್ರಿಗೆ ಮಾಡಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾವು ವರ್ಕ್ ಮಾಡಿಸ್ಬೇಕು, ವರ್ಕ್ದು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ, ಓಕೆನಾ. ಎಲ್ರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಕಸ್ಟಮರ್ ಇರ್ತಾರೆ, ಕೆಲವೊಂದು ಸರಿ ಕಸ್ಟಮರ್ ಇಲ್ಲದೆ ಇದ್ದಾಗ ನನ್ನದೇ ಓನ್ ಕೆಲಸ ಇರುತ್ತೆ. ಸೊ ನಮ್ಗೆ ಹೆಂಗಾಗ್ಬಿಟ್ಟೈತೆ ಅಂದರೆ ಪರ್ಸನಲಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೇ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ.
ಏನಾದರೂ ಮಾಡೋಕ್ಕೆ ಕೂತ ಕರೆಕ್ಟಾಗಿ ಕಾಲ್ ಬಂದಿರ್ತವೆ, ಏನಾದರೂ ಕೆಲಸ ಮಾಡ್ತಾ ಇರ್ತೀವಿ ಕರೆಕ್ಟಾಗಿ ಅವಾಗ ಕಾಲ್ ಮೆಸೇಜು ಬಂದಿರ್ತವೆ. ಇಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಮೇಲೆ ಮೇಲೆ ಮೆಸೇಜ್ ಹಾಕೋದು, ಇಲ್ಲ ಮೇಲೆ 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 ಕಾಲ್ ಮಾಡೋದು, ಆ ಥರ ಆಗಿಬಿಟ್ಟಿರುತ್ತೆ. ನೋಡ್ತಾ ಇದ್ದೀರಲ್ವ ಈಗ ಸೇಮ್ ಡಿಸೈನು, ಬಟ್ ಮೆಥಡ್ ಬೇರೆ ಅಷ್ಟೇ. ಎರಡು ಕೂಡ ಕಟ್ ವರ್ಕ್ ಡಿಸೈನೇ, ಬ್ಯಾಕ್ ಫ್ರಂಟ್ ಸೇಮೇ ಡಿಸೈನು, ಬಟ್ ಸ್ಲೀವ್ಸಲ್ಲಿ ಮಾತ್ರ ನೆಟ್ಟೆಡ್ ಹಾಕಿದ್ದೀನಿ ಆ ಒಂದು ಬ್ಲೌಸ್ಗೆ. ಈ ಒಂದು ಬ್ಲೌಸ್ಗೆ ನೆಟ್ಟೆಡ್ನ ಯೂಸ್ ಮಾಡಿಲ್ಲ ಅಷ್ಟೇ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹತ್ರದಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ವಾಯ್ಸ್ ಕೇಳಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಶನಿವಾರದಿಂದ ಇದೇ ಥರ ಇದೆ. ಭಾನುವಾರ ಅಪ್ಲೋಡ್ ಮಾಡಬೇಕಾಗಿರೋ ವೀಡಿಯೋ ಸೋಮವಾರ ಈವ್ನಿಂಗ್ ಆದ್ರೂ ಮಧ್ಯಾಹ್ನ ಆದ್ರೂ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ವಾಯ್ಸ್ ಓವರ್ ತಡಿ ಇವಾಗ ಚೆನ್ನಾಗಾಗುತ್ತೆ ಅವಾಗ ಚೆನ್ನಾಗಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡು ಡಿಲೀಟ್ ಮಾಡಿ ಸೊ ಹೆಂಗಾದರೂ ಇರಲಿ ಹಾಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಇಲ್ಲಿ ಪಿಂಕ್ ಸ್ಟೋನ್ನ ಹಾಕಿದ್ದೀನಿ. ಇದರಲ್ಲಿ ಸ್ಯಾರಿ ಬಂದುಬಿಟ್ಟು ಸೇಮ್ ಥ್ರೆಡ್ ಏನಿದೆ ಅದೇ ಕಲರನ್ನೇ ಇರೋದು, ಬಟ್ ನೆಟ್ನ ಸ್ಕಿಪ್ ಮಾಡಿದ್ದೀವಿ ಅಷ್ಟೇ. ಬಟ್ ನೆಟ್ ಹಾಕಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ನಾವು ಯಾವತ್ತೂ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಅಂದರೂ ಸಹ ಸ್ಟಿಚ್ ಮಾಡಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲನೂ ವೆಡ್ಡಿಂಗಿಗೆ ಸಮೇತ ಮಷಿನ್ ವರ್ಕೆ ಮಾಡಿಸ್ಕೊಳ್ತಾ ಇದ್ದಾರೆ. ನಾನು ಈ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು 365 ಡೇಸ್ ಚಾಲೆಂಜಲ್ಲಿ ಸೆಕೆಂಡ್ ಡೇ ಮತ್ತು ಫೋರ್ತ್ ಡೇ 2 ದಿನವೂ ಸಹ ವೆಡ್ಡಿಂಗ್ ಬ್ಲೌಸೇ ತೋರಿಸಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೈಟ್ ಆಲ್ರೆಡಿ ನಾನು ಈ ವಿಡಿಯೋ ಮಾಡಿದಾಗ 2:15 ಆಗಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಅವರಿಗೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ, ಆ ಥರ ಬಂದಿದೆ ಡಿಸೈನು. ನಿಜವಾಗ್ಲೂ ನೆಟ್ಟೆಡ್ ಬಂದುಬಿಟ್ಟು ಡಬಲ್ ಹಾಕಿದ್ದೆ ನೆಟ್ಟೆಡು, ಯಾಕಂದರೆ ತುಂಬಾ ಸೆನ್ಸಿಟಿವ್ ಇರುತ್ತೆ, ಹಾಳಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಡಬಲ್ ಕೊಟ್ಟಿದ್ದೀನಿ. ಹಾಗೆ ಇದಕ್ಕೆ ಲಟ್ಕನ್ನ ಆ್ಯಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲರೂ ಸಹ ಲಟ್ಕನ್ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಕಲರ್ಸ್ ಸಿಗ್ತಾ ಇಲ್ಲ ನಮಗೆ. ಇದೊಂಥರ ಯೂನಿಕ್ಕಾಗಿ ಕಾಣಿಸುತ್ತೆ, ಹಾಗೆ ತುಂಬಾ ಲುಕ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಡೋರಿ ಬಂದುಬಿಟ್ಟು ನಾನು ಸುಮ್ಮನೆ ಸಿಂಪಲಾಗಿ ಹಾಕಿದ್ದೀನಿ. ಸ್ಯಾರಿಲಿ ಎಕ್ಸೆಸ್ ಏನು ಕಟ್ ಮಾಡಿರ್ತೀವಲ್ಲ ಜಿಗ್ಜಾಗ್ ಮಾಡಲಿಕ್ಕೆ, ಅಲ್ಲಿ ಉಳಿದಿರೋ ಕ್ಲಾತ್ ತಗೊಂಡು ಲಾಡಿ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಸ್ಲೀವ್ಸಿಗೆ ನಾನು ಪಿರಮಿಡ್ ಶೇಪ್ ಕೊಟ್ಬಿಟ್ಟು ಮೇಲ್ಗಡೆ ಎಕ್ಸ್ಟ್ರಾ ಬುಟಾಸ್ನ ಕೊಟ್ಟಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು. ಪಾಪ ನವೀನವರಂತೂ ಅಲ್ಲೇ ನಿದ್ದೆ ಹೋಗ್ಬಿಟ್ಟಿದ್ರು, ಎದ್ದೇಳ್ಸೋದಕ್ಕೆ ಹೋಗಲಿಲ್ಲ. ಇನ್ನೇನು ಹೋಗ್ಬೇಕಾದ್ರೆ ಎದ್ದೇಳ್ಸೋಣ ಅಂತ ಸುಮ್ಮನೆ ಅದೇ. ಸೊ ಈ ಥರ ಬಂದಿದೆ ಡಿಸೈನು, ಕಟ್ ವರ್ಕಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇಳಬೇಕು ಅಂದರೆ. ಇದು ಡಿಸೈನ್ ಬಂದುಬಿಟ್ಟು ಈ ಥರ ಡಿಸೈನ್ಗಳು ಆಲ್ಮೋಸ್ಟು ಪ್ಲೈನ್ ಬ್ಲೌಸ್ಗೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ಸ್ಯಾರಿನಲ್ಲಿನೇ ತುಂಬ ಶಿಮ್ಮರ್ ಬಂದಿರುತ್ತೆ, ತುಂಬ ಜರಿನೇ ಬಂದಿರುತ್ತೆ, ಅದೇನು ಕಾಣಿಸೋದೇ ಇಲ್ಲ. ಆ ಥರ ಇದ್ದಾಗ ಏನು ಲುಕ್ ವೈಸ್ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದು ನೋಡಿ ಸಪ್ರೇಟ್ ಬ್ಲೌಸ್ ಪೀಸ್ ತಂದು ವರ್ಕ್ ಮಾಡಿಸಿರೋ ಅಂಥದ್ದು. ಅವ್ರ ಸ್ಯಾರಿನಲ್ಲಿ ಬಂದಿರೋದು ಅವರು ಬೇಡ ಅಂತ ಹೇಳಿದೆ, ನಾನೇ ಹೇಳಿದೆ ಬೇಡ ಅಂತ, ಯಾಕೆಂದರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದ್ರ ಮೇಲೆ ವರ್ಕ್ ಮಾಡಿಸಿದ್ರು. ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ಪೀಸ್ ತೊಗೊಂಡು ವರ್ಕ್ ಮಾಡಿಸ್ಕೊಂಬಿಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಈ ಡಿಸೈನ್ಗಂದರೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಬ್ಲೌಸ್ಗೆ, ಬಟ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಅವರು ಸರಿ ಸಪ್ರೇಟ್ ಪೀಸ್ ನೀವೇ ತಂದುಬಿಟ್ಟು ವರ್ಕ್ ಮಾಡಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸನಲಿ ನಂಗೆ ಸ್ಲೀವ್ಸ್ ತುಂಬಾ ಇಷ್ಟ ಆಯಿತು. ಸೊ ನಾನಿನವ್ರಿಗೆ ಹೇಳಿದ್ದೀನಿ, ಸೊ ಹಬ್ಬ ಅಷ್ಟೊತ್ತಿಗೆ ನನಗೂ ಒಂದು ಹಾಕಿ ಕೊಡಿ ನೀವೇ, ನಾನಂತೂ ಹಾಕ್ಕೊಳ್ಳಲ್ಲ, ನೀವಾದರೂ ಒಂದು ಪೀಸ್ಗೆ ಹಾಕಿ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ನೋಡೋದು ಅವ್ರು ಹಾಕ್ಕೊಡ್ತಾರೆ ಇಲ್ವ ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ಈ 3 ಇಯರ್ಸ್ ಆಗ್ತಾ ಬಂದರು. ನಾನು ಬ್ಲೌಸಿಗೆ ನಾನು ಒಂದೇ ಬ್ಲೌಸ್ಗೆ ವರ್ಕ್ ಮಾಡ್ಕೊಂಡಿರೋದು. ಇನ್ನೂ ಹೇಳಬೇಕಂದ್ರೆ ಬರೀ ಕಸ್ಟಮರ್ದು ಬೇರೆಯವ್ರದ್ದು ಮಾಡಿ ಕೊಡೋದೇ ಆಯಿತು. ನಾವು ಒಂದು ಬ್ಲೌಸ್ನೂ ಸಹ ಮಾಡ್ಕೊಳಕ್ಕಾಗಿಲ್ಲ. ಹಾಗೆ ಈ ಡಿಸೈನ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಮೇಲ್ಗಡೆ ಹೋಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ಯಾವ ಮಷಿನಿಗೆ ಬೇಕೋ ಆ ಮಷಿನ್ಗೆ ಬೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಆಲ್ಮೋಸ್ಟು ನೀವು ಈ ಥರ ಎಲ್ಲ ಮಾಡಿ ಒಂದಕ್ಕೇ 1000-1500ವರೆಗೂ ನೀವು ತೊಗೊಳ್ಬೋದು. ಸೊ ನೀವು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿ ಕೊಡ್ತೀರೋ ಪ್ರೈಸ್ ಕೂಡ ನೀವು ಅಷ್ಟೇ ರೈಸ್ ಮಾಡ್ತಾ ಹೋಗ್ಬೋದು. ಸೊ ಏನೋ ಬೇಕು ಬೇಡ ಅನ್ನಂಗೆ ವರ್ಕ್ ಮಾಡಿ ಕೊಟ್ಬಿಟ್ಟು ಪ್ರೈಸ್ನು ಕೂಡ ಜಾಸ್ತಿ ಕೇಳಿದರೆ ಯಾರೂ ಸಹ ಕೊಡೋದಿಲ್ಲ, ಓಕೆನಾ. ಸೊ ಈ ಡಿಸೈನು ಅಥವಾ ಈ
ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ.